ಸೆಪ್ಟೆಂಬರ್ 2ನೇ ತಾರೀಕಿಂದ ಇಡೀ ರಾಜ್ಯದಲ್ಲಿ ಆಯಾ ಜಿಲ್ಲೆಯ ಒಳಗಡೆ ಆ ಜಿಲ್ಲೆ ಒಳಗಡೆ ಯಾವ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬೇಕಾದ್ರೂ ಹೋಗಿ ನೋಂದಣಿಯನ್ನ ಮಾಡಿಸ್ಕೊಳ್ಬಹುದು. ಆ ಪ್ರಾಪರ್ಟಿ ಯಾವ ತಾಲೂಕಲ್ಲಿದೆ ಅದೇ ಕಚೇರಿಗೆ ಹೋಗ್ಬೇಕು ಅಂತ ಈಗ ಇರುವಂತಹದ್ದು. ಅದನ್ನ ಬದಲಾವಣೆ ಮಾಡಿ ಆ ಇಡೀ ಜಿಲ್ಲೆಯಲ್ಲಿ ಜನಗಳಿಗೆ ಯಾವ ಕಚೇರಿಗೆ ಹೋದ್ರೆ ಸೌಕರ್ಯ ಆಗುತ್ತೆ, ಎಲ್ಲಿ ಬೇಗ ಕೆಲಸ ಆಗುತ್ತೆ, ಎಲ್ಲಿ ಜನಗಳ ಅನುಕೂಲ ಇದೆ ಆ ಕಚೇರಿಗೆ ಹೋಗಿ, ಆ ಜಿಲ್ಲೆಯಲ್ಲಿ ಯಾವುದೇ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ನೋಂದಣಿ ಕೆಲಸವನ್ನ ಮಾಡಿಸ್ಕೊಳ್ಬಹುದು ಎನಿವೇ. ಸೊ ಇದನ್ನ ಸೆಪ್ಟೆಂಬರ್ 2ನೇ ತಾರೀಕಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ನಾವು ವಿಸ್ತರಣೆ ಮಾಡ್ತಾ ಇದ್ದೇವೆ. ಇದನ್ನ ಫೆಬ್ರವರಿ ತಿಂಗಳಲ್ಲಿ ನಾವು ತುಮಕೂರು ಮತ್ತು ಬೆಳಗಾಮಲ್ಲಿ ಪ್ರಯೋಗ ಮಾಡಿದ್ವಿ. ಆ ಪ್ರಯೋಗ ಇಲ್ಲಿವರೆಗೂ ಕೂಡ ಸುಲಲಿತವಾಗಿ ನಡೆದಿದೆ. ಈ ಪ್ರಯೋಗದಿಂದ ಯಾವುದೇ ತೊಂದರೆ ಆಗಿಲ್ಲ. ಸ್ವಲ್ಪ ಅಕ್ಕಪಕ್ಕದ ಸಬ್ ರಿಜಿಸ್ಟ್ರಾರ್ ಆಫೀಸುಗಳಿಗೆ ಸ್ವಲ್ಪ ವರ್ಕ್ ಲೋಡ್ ಅಲ್ಲಿಗೆ ಶಿಫ್ಟ್ ಆಗಿದೆ. ಸೊ ಅದರ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಇದನ್ನ ವಿಸ್ತರಣೆ ಮಾಡ್ತಾ ಇದ್ದೇವೆ. ಸೊ ಆ ಜಿಲ್ಲೆಯ ಒಳಗಡೆ ಯಾವುದೇ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬೇಕಾದ್ರೂ ಜನಕ್ಕೆ ಅನುಕೂಲ ಇರುವಂತಹ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ಎಲ್ಲಿ ಅವರಿಗೆ ಬೇಗ ಕೆಲಸ ಆಗುತ್ತೆ ಅಂತ ಕಡೆಗೆ ಹೋಗಿ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡು, ಅಪಾಯಿಂಟ್ಮೆಂಟ್ ಎಲ್ಲ ಆನ್ಲೈನ್ ಅಲ್ಲಿ, ಅವ್ರು ಫಿಸಿಕಲ್ ಆಗಿ ಹೋಗ್ಬೇಕಾಗಿಲ್ಲ. ಯಾವ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಂತ ಅವರೇ ಆನ್ಲೈನ್ ಅಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಅಪಾಯಿಂಟ್ಮೆಂಟ್ ಸಿಕ್ಕಿದ ದಿನ ಹೋಗಿ ರಿಜಿಸ್ಟ್ರೇಷನ್ ಅನ್ನ ಮಾಡಬಹುದು. ಇದು ಕೂಡ ಇರುವಂತಹ ಜನಜಂಗುಳಿ ಒತ್ತಡವನ್ನ ಕಡಿಮೆ ಮಾಡಿ ಸ್ವಲ್ಪ ಸುಲಲಿತವಾಗಿ ಜನಗಳಿಗೆ ನೋಂದಣಿ ಕೆಲಸಗಳು ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಬದಲಾವಣೆಯನ್ನ ಸೆಪ್ಟೆಂಬರ್ 2ನೇ ತಾರೀಕಿಂದ ನಾವು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಸೊ ಇವೆರಡೂ ಕೂಡ ಆ ಜನ ಸೌಕರ್ಯದ ದೃಷ್ಟಿಯಿಂದ ಜನಗಳಿಗೆ ಅನುಕೂಲ ಆಗ್ಬೇಕು ಅಂತ ಎನಿವೇರ್ ಮಾಡೋದ್ರಿಂದ ಜನ ಸ್ವಲ್ಪ ಟೈಮ್ ವೇಸ್ಟ್ ಆಗೋದು. ಆಮೇಲೆ ಕೆಲವು ಕಡೆ ಏನಾಗುತ್ತೆ, ಅದೇ ತಾಲೂಕು ಆಫೀಸ್ಗೆ ಹೋಗ್ಬೇಕು, ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಕೆಲವರು ನಮ್ಗೆ ದೂರ ಹೇಳೋದು ಮಧ್ಯವರ್ತಿಗಳ ಮುಖಾಂತರನೇ ಹೋಗ್ಬೇಕು, ಇಲ್ಲಾಂದ್ರೆ ಕೆಲಸ ಆಗಲ್ಲ ಅಂತ. ಈಗ ಸ್ವಲ್ಪ ಜನಕ್ಕೆ ಆ ಮನಾಪಲಿ ತೆಗೆದು ಆಪ್ಷನ್ ಕೊಡೋದ್ರಿಂದ ಬೇರೆ ಎಲ್ಲಿ ಫಾಸ್ಟ್ ಆಗಿ ಕೆಲಸ ಆಗುತ್ತೆ, ಯಾರು ಕೆಲವರು ಅಧಿಕಾರಿಗಳು ಒಳ್ಳೆಯವರು ಇರ್ತಾರೆ ಅಂತ ಕಡೆ ಹೋಗಿ ಕೂಡ ಕೆಲಸ ಮಾಡಿಸ್ಕೋಬಹುದು. ಆ ಒಂದು ಸ್ವಾತಂತ್ರ್ಯವನ್ನ ಈಗ ಜನಗಳಿಗೆ ನಾವು ಕೊಡ್ತಾ ಇದ್ದೇವೆ. ಸೊ ಸುಲಲಿತವಾಗಿ ಆಗುತ್ತೆ ಅಂತ. ಮತ್ತು ಆಧಾರ್ ಜೋಡಣೆ ಮಾಡೋದ್ರಿಂದ ಏನು ದಿನನಿತ್ಯ ಫ್ರಾಡ್ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ನಾವು ಕಡಿವಾಣ ಹಾಕ್ಬೋದು. ಯಾರ್ದೋ ಜಮೀನನ್ನ ಯಾರೋ ಬಂದು ಯಾರಿಗೋ ರಿಜಿಸ್ಟರ್ ಮಾಡಿಕೊಡುವಂತ ಈ ವಂಚನೆ ಪ್ರಕರಣಗಳಿಗೆ ಕಡಿವಾಣ ಹಾಕಿ ಜನಗಳ ಆಸ್ತಿಗಳಿಗೆ ಒಂದು ಸುಭದ್ರತೆಯನ್ನ ಕೊಡುವಂತ ಒಂದು ಇವೆರಡೂ ಕೂಡ ಜನಪರ ಬದಲಾವಣೆಗಳನ್ನ ನಾವು ಇವತ್ತಿನಿಂದ ಆಧಾರು, ಪಾಸ್ಪೋರ್ಟು ಮತ್ತೆ ಪ್ಯಾನ್ ಕಾರ್ಡ್ ಅನ್ನ ಇವತ್ತಿಂದ ಆಲ್ರೆಡಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸೆಪ್ಟೆಂಬರ್ 2ನೇ ತಾರೀಕಿಂದ ಎನಿವೇ ರಿಜಿಸ್ಟ್ರೇಷನ್ ಅನ್ನು ಮಾಡ್ತಾ ಇದ್ದೇವೆ. ನಾವೇನು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು, ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಜನಗಳಿಗೆ ಈ ಆದಷ್ಟು ಕೆಲಸ ಕಾರ್ಯಗಳು ಸುಲಲಿತವಾಗಿ ಸಲೀಸಾಗಿ ಆಗಬೇಕು ಅಂತೇಳಿ ಏನು ಡಿಜಿಟೈಸೇಷನ್ ಮೋಡ್ ಅಲ್ಲಿ ಹೋಗ್ತಾ ಇದ್ದೇವೆ, ಅದರಲ್ಲಿ ಇದು ಮತ್ತೊಂದು ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೇವೆ. ಅದಕ್ಕೆ ಒಟ್ಟಾರೆ ನಮ್ಮ ಡೈರೆಕ್ಷನ್ ಟೆಕ್ನಾಲಜಿಯನ್ನ ಉಪಯೋಗಿಸಿಕೊಂಡು ಜನಗಳಿಗೆ ಕೆಲಸ ಸರಳವಾಗಿ ಆಗುವಂತೆ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದರಲ್ಲಿ ಒಂದೊಂದು ಹಂತದಲ್ಲೂ ಕೂಡ ಇದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆ ದಿಕ್ಕಿನಲ್ಲಿ ಇವೆರಡೂ ಹೆಜ್ಜೆ, ಇವೆಲ್ಲ ಟೆಕ್ನಾಲಜಿ ಇರೋದ್ರಿಂದ ಮಾಡಕ್ ಸಾಧ್ಯ. ಆಧಾರ್ ಅಥೆಂಟಿಕೇಶನ್ ಟೆಕ್ನಾಲಜಿ ಇರೋದ್ರಿಂದ ಸಾಧ್ಯ. ಹಾಗೇನೆ ಎನಿವೇರ್ ರಿಜಿಸ್ಟ್ರೇಷನ್ ಕೂಡ ಟೆಕ್ನಾಲಜಿ ಇರೋದ್ರಿಂದ ಸಾಧ್ಯ ನಮ್ಗೆ. ಯಾಕಂದ್ರೆ ಎಲ್ಲ ಆನ್ಲೈನ್ ಡಿಜಿಟಲ್ ಡೇಟಾ ಬೇಸ್ ಇರೋದ್ರಿಂದ ಅವ್ರು ESR ಆಫೀಸಲ್ಲಿ ಮಾಡಿದ್ರು ಅಷ್ಟೇ, ಪಕ್ಕದ SR ಆಫೀಸಲ್ಲಿ ಮಾಡಿದ್ರು, ಡೇಟಾ ಬೇಸ್ ಎಲ್ಲ ಡಿಜಿಟಲ್ ಇರೋದ್ರಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಟೆಕ್ನಾಲಜಿ ನಮ್ಗೆ ಈ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಟೆಕ್ನಾಲಜಿಯನ್ನ ನಾವು ಜನಗಳ ಸೌಕರ್ಯಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.